ಕೊಂದ ಕೊಲೆಗಡುಕರನ್ನು ಕೂಡಲೇ ಬಂಧಿಸಿ. I am Gauri. We are all Gauri. You can neither kill us all, nor will we ever die. Gauri, the voice of oppressed and deprived people. She has raised voice against the oppression by Sangh Parivar, and she fought against the ideology of Sangh Parivar. Today, we are in the central grounds. The forum against Gauri Lankesh's assassination has organized a massive rally and public meet at central grounds, wherein a number of organizations and prominent dignitaries participated in the program. Several Dalit and Muslim organizations too took part in this massive agitation against the fascist forces. Let's have a word with the leaders of Raita Sangha and Popular Front of India, who have extended their full support with the forum against Gauri Lankesh's assassination. ಗೌರಿಯ ಈ ಘೋರವಾದಂಥ ಕೊಲೆ ಇದೆಯಲ್ಲ, ಇದು ಇಡೀ ಪ್ರಪಂಚವನ್ನು ನಡುಗಿಸಿದೆ. ಇದು ಸೇಡಿನ ಮನೋಭಾವದ ರಾಜಕೀಯ, ಸೇಡಿನ ಮನೋಭಾವದ ಈ ಜಾತೀಯತೆ ಅಥವಾ ಧರ್ಮ, ಇದು ನಮ್ಮನ್ನು ಎಲ್ಲಿಗೂ ತಗೊಂಡು ಹೋಗೋದಿಲ್ಲ. ನಮ್ಮನ್ನು ಮತ್ತಷ್ಟು ಬರ್ಬರ್ನಾಗಿ ಮಾಡುತ್ತೆ. ಇದು ಪ್ರಜಾಪ್ರಭುತ್ವ. ಇಲ್ಲಿ ಎಲ್ಲ ಶಾಂತಿಯುತವಾಗಿ ಮಾತುಕತೆಯಲ್ಲಿ ತೀರ್ಮಾನ ಆಗಬೇಕು. ಅದು ಬಿಟ್ಟು ಕಾನೂನು ಅವ್ರ ಕೈಗೆ ತಗೊಳ್ತಕ್ಕಂಥ ಕೆಲಸ ಇದನ್ನು ಮಾಡಿದರೆ ದೇಶದಲ್ಲಿ ನೆಮ್ಮದಿ ಉಳಿಯೋಲ್ಲ. ಸಿವಿಲ್ ವಾರ್ಗೆ ಇದು ಲೀಡ್ ಆಗುತ್ತೆ. ಆದ್ದರಿಂದ ಸರ್ಕಾರಗಳು, ಕೇಂದ್ರ ಸರ್ಕಾರ ಮತ್ತು ಇವರು ಈ ಒಂದು ಟ್ರೆಂಡ್ ಏನಿದೆ, ಈ ಪ್ರವೃತ್ತಿಯನ್ನು ಬದಲಾವಣೆ ಮಾಡತಕ್ಕಂಥ ಮಾಡಿಕೊಂಡ್ರೆ ಮಾತ್ರ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯುತ್ತೆ, ಕಾನೂನಿಗೆ ಬೆಲೆ ಬರುತ್ತೆ ಮತ್ತು ಇಂಥ ಅನ್ಯಾಯಗಳು ಮರುಕಳಿಸೋದು. ಪತ್ರಕರ್ತೆ, ಹೋರಾಟಗಾರ್ತಿ ಗೌರಿ ಲಂಕೇಶ್ ಅವರ ಹತ್ಯೆಯಾಗಿದೆ. ಇದಕ್ಕೆ ಮುಂಚೆನೂ ಕೂಡ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ 2-3 ಬಾರಿ ಅವರ ಮೇಲೆ ಹಲ್ಲೆ ಪ್ರಯತ್ನವನ್ನು ನಡೆದಿದೆ. ಆದ್ರೂ ಕೂಡ ಇದಕ್ಕೆ ಮುಂಚೆನೂ ಕೂಡ ಕಲಬುರಗಿಯವರ ಹತ್ಯೆ ಯಾವ ರೀತಿ ಆಯಿತು ಅದೇ ರೀತಿ ಹತ್ಯೆ ಆಗಿದೆ ಅಂತ ಹೇಳಿ ಈಗಾಗಲೇ ರಾಷ್ಟ್ರೀಯ ಮಟ್ಟದ ಮಾಧ್ಯಮಗಳು ಕೂಡ ಅದನ್ನು ಹೇಳ್ತಾ ಇದೆ. ಆದ್ದರಿಂದ ಯಾವತ್ತೂ ಕೂಡ ಗೌರಿಯವರು ಫ್ಯಾಸಿಸ್ಟರ ವಿರುದ್ಧ, ಕೋಮು ವಿವಾದದ ವಿರುದ್ಧ ತನ್ನ 10 ಪತ್ರಿಕೋದ್ಯಮ ಶುರು ಆಗಂದಿನಿಂದ ಇಂದಿನವರೆಗೆ, ಮೊನ್ನೆಯವರೆಗೆ ಅವರು ಹೋರಾಟವನ್ನು ಅವರು ಮುಂದುವರಿಸಿದರು. ಆದ್ದರಿಂದ ಇದರ ಹಿಂದೆ ಯಾವ ಒಂದು ಆಶಯದ ವಿರುದ್ಧ, ಫ್ಯಾಸಿಸಂನ ವಿರುದ್ಧ ಮಾತಾಡ್ತಾ ಇದ್ರು, ಅದೇ ಶಕ್ತಿ ಗೌರಿಯವರ ಹತ್ಯೆಯನ್ನು ಮಾಡಿದೆ ಅಂತ ಹೇಳುವುದನ್ನು ಇವಾಗಲೇ ಮೇಲ್ನೋಟಕ್ಕೆ ಸಾಬೀತಾಗಿರ್ತದೆ. ಆದ್ದರಿಂದ ಇದು ಕರ್ನಾಟಕ ಮಾತ್ರವಲ್ಲ, ಇಡೀ ದೇಶಕ್ಕೆ ಈ ಒಂದು ವಿಚಾರಧಾರೆಯನ್ನು, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಪ್ರಯತ್ನ ಕಳೆದ ಮೋದಿ ಸರ್ಕಾರ ಬಂದಂದಿನಿಂದ ನಾವು ನೋಡ್ತಾ ಇದ್ದೇವೆ. ಅವರ ಮೇಲೆ ಮಾನವ ಹಕ್ಕುಗಳ ಹೋರಾಟಗಾರರಾಗಿರಬಹುದು, RTI ಹೋರಾಟಗಾರರಾಗಿರ್ಬೋದು, ಪತ್ರಕರ್ತರಾಗಿರ್ಬೋದು, ವಿಚಾರವಾದಿಗಳಾಗಿರ್ಬೋದು, ಅವರ ಮೇಲೆ ಹತ್ಯೆ ನಡೀತಾ ಇದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಕರ್ನಾಟಕದಂತೆ ಮಾತ್ರ ಅಲ್ಲ, ದೇಶದಾದ್ಯಂತ ಈ ರೀತಿ ವಿಚಾರವಾದಿಗಳು ಏನಿದ್ದಾರೆ, ಈ ಸಂವಿಧಾನವನ್ನು ಎತ್ತಿ ಹಿಡಿಯುವ ಶಕ್ತಿಗಳು ಏನಿದೆ, ಅದನ್ನು ಉಳಿಸಿಕೊಳ್ಳುವುದಕ್ಕಾಗಿ ಫ್ಯಾಸಿಸಂನ ವಿರುದ್ಧ ನಾವೆಲ್ಲರೂ ಕೂಡ ಹೋರಾಟಗಾರರು ಒಂದಾಗಬೇಕಾಗಿದೆ ಮತ್ತು ಈ ಸಂವಿಧಾನವನ್ನು, ಜಾತ್ಯತೀತ ವ್ಯವಸ್ಥೆಯನ್ನು ಖಂಡಿತವಾಗಿ ನಾವು ಉಳಿಸಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಇನ್ನಷ್ಟು ಈ ಹೋರಾಟವನ್ನು ನಾವು ತೀವ್ರಗೊಳಿಸಬೇಕಾಗಿದೆ. ಈ ಒಂದು ಹೋರಾಟ ಮುಂದಿನ ದಿನಗಳಲ್ಲಿ ಆ ಹೋರಾಟಕ್ಕೆ ಅದೊಂದು ಕಾರಣವಾಗಲಿ ಅಂತ ಹೇಳಿ ಈ ಒಂದು ವೇಳೆಯಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಬ್ದುಲ್ ರಜಾಕ್, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, ಕರ್ನಾಟಕ ಸೆಕ್ರೆಟರಿ.